ಚೆಲುವೆ ಅವ್ರೆ ಓ ಚೆಲುವೆ ಅವ್ರೆ ಕೊಳಪ್ಪ ಇದ್ಯಾ ಕೂಡ ನಿಮ್ಮ ಅಕ್ಕನ ಕೂಗುರುವ ಕೇಳಿಸ್ತದಂಗೆ ಹೋಯ್ತವ್ರೆ ಚೆಲುವೆ ಅವ್ರೆ ನಿಂತ್ಕೊಳ್ಳಿ ನಾ ಏನು ಮಾಡಬಾರ್ದು ಮಾಡಿದ್ವಿ ಅಂತ ನಾನು ನೋಡ್ಬಾರ್ದಂಗೆ ಹೋಯ್ತಾ ಇದ್ರಿ ನಿನ್ನ ಕೈಯಾಗ ಏನು ಕಿಸಾಕ್ ಆಗಂಗಿಲ್ಲ ಅಂತ ಹೇಳಿ ನೋಡಿದ್ರು ನೋಡ್ಲಾರ್ದಂಗೆ ಹೊಂಟಿದ್ದ ಏನ್ ನಿನ್ ಮಾತನಾಡ್ತಾ ನಿಮ್ಮಂತ ವೇಸ್ಟ್ ಬಾಡಿಗಳ ಹತ್ರ ಏನು ಮಾತಾಡಿದ್ರು ಪ್ರಯೋಜನ ಇಲ್ಲ ಅಂತ ಅರ್ಥ. ಕೋನಪ್ಪ ನೀನು ನನ್ನ ವೇಸ್ಟು ಅನ್ನು ಬೆಸ್ಟು ಅನ್ನು ತೊಂದರೆ ಇಲ್ಲ, ಆದ್ರೆ ಚೆಲುವೆಯವರು ನನ್ನ ಮಾತಾಡ್ಸ್ಬೇಕು ಅಷ್ಟೇ. ನಿನ್ನ ಮಕ್ಕಕ್ಕ ನಮ್ಮ ಕೋಣದ ಸಗಣಿ ಮೆತ್ತ ಎಷ್ಟು ಉಗಿದ್ರು ಉಣ್ಣ ಕರೆದ್ರು ಅನ್ನೋ ಜಾಯಮಾನ್ದಾರ ನೀವು. ಇಷ್ಟು ಉಗ್ಯಾಕತ್ತನಿ ನಾಚಿಕೆ ಬರ್ದವಲ್ದ ನಿಮಗ. ತಗದು ಬುಟ್ಟ ಅಂದ್ರೆ ಅಲ್ಸಿನ ಬಿತ್ತ ಕಲ್ಸೋಬೇಕು. ನಾನು ಇಲ್ಲ ಇದೀನಲ್ಲ ಪಕ್ಕ. ನೀವು ಅನ್ನಕ ಇವ್ರ ಹಲಸಿನ ಬೀಜ ಕಲಸಷ್ಟ್ರೊಳಗ ನಾನು ಕಾಫಿ ಬೀಜ ಕುಟ್ಟೆ ಪುಡಿ ಮಾಡಿಬಿಡ್ತಾನೆ. ಗೌಡ್ರೆ ಯಾನ್ ನಿಮ್ ಪ್ರಾಬ್ಲಮ್? ನಾ ಯಾನ್ ತಪ್ಪು ಮಾಡಿದ್ವಿ ಅಂತ ನನ್ನ ನೀವು ಮಾತಾಡಿಸ್ತಾ ಇಲ್ಲ. ನೀವ್ ಹೇಳಿರೋ ತರ ಯಾನ್ ಮಾಡಿದೀರಾ? ನನ್ ತಮ್ಮ ಕ್ವಾಣಪ್ಪನ್ ಜೊತೆ ಪಾರೋನ್ನ ಕೊಟ್ಟು ಲಗ್ನ ಮಾಡಿದೀರಾ? ಲಗ್ನ ಬೇಡ, ಕೊನೆ ಪಕ್ಷ ಪಾರೋರ್ನ ಒಪ್ಪಿಸಿ ಒಂದೇ ಒಂದು ದಿನ ನಾನು ಕೂಡ ಸಿನಿಮಾ ಕಳಿಸಿರನಾಕಿನ್ನ. ಓಹೋ ಇದಾ ನಿನ್ನ ಪ್ರಾಬ್ಲಮ್ಮು? ಅವಳ ನಿನ್ನ ಜೊತೆಗೆ ಸಿನಿಮಾ ಕಳ್ಸಕ್ ನನಗೇನು ತೊಂದರೆ ಇಲ್ಲ, ಆದ್ರೆ ಥಿಯೇಟ್ರ್ ಒಳಗೆ ಲೈಟ್ ಆಫ್ ಮಾಡಿದಟ್ಕಲ್ಲೇ ನಿನ್ನ ಹುಡ್ಕೋದು ಕಷ್ಟ ಆಯ್ತದಲ್ಲ, ಅದಕ್ಕೆ ಕಳಿಸಿದ್ದ. ಇಲ್ಲೇ ಇದೀನೋ ಪಕ್ಕ. ಸುಮ್ಮನ ಅದಾನೆ ರೀ ಗೌಡ್ರೆ, ನಿಮ್ಗೆ ಪಾರೋನ್ನ ಒಪ್ಸೋ ತಾಕತ್ತಿಲ್ಲ ಅಂತ ನನ್ ತಮ್ಮನ್ ಬಣ್ಣದ ಬಗ್ಗೆ ಯಾಕ್ರಿ ಆಡ್ಗುಳಿ ಮಾಡಿರಿ? ಕಾಡಲ್ಲಿ ಸಿಂಹನ ಕೆಣಕ್ಬಾರ್ದು, ನಾಡಲ್ಲಿ ಗೌಡನ್ನ ಕೆಣಕ್ಬಾರ್ದು. ನೀವು ನನ್ನ ತಾಕತ್ತು ಬಗ್ಗೆ ಮಾತಾಡಿ ನನ್ನ ಕೆಣಕ್ ಬಿಟ್ಟಿದ್ದೀರಿ. ಇನ್ನು ನಾನು ಸುಮ್ಮನೆ ಇರಲ್ಲ. ಸುಮ್ಮನೆ ಇರಾಕು ಹೋಗ್ಬೇಡ್ರಿ, ಪಾಲಿಡಾಲ್ ಕೂಡ ಸತ್ ಹೋಗ್ಬಿಡ್ರಿ. ಏ ಕ್ವಾಣಪ್ಪ ಸಾಯ ಅಂತ ಹೇಳಿ ಅಲ್ಲ ಕಡೆ ಗೌಡ. ನಾನು ಮನ್ಸು ಮಾಡಿದ್ರೆ ಇವತ್ತೇ ಪಾರು ನಿನ್ ಜೊತೆಗೆ ಸಿನಿಮಾಗೆ ಬರ್ಬೇಕು, ಹಂಗ್ ಮಾಡ್ತೀನಿ ನೋಡ್ರಿ. ಪಾರು ಸಿನಿಮಾಗ್ ಬರಕ್ ಒಪ್ಕೊಂಡ್ರೆ ನಾನ್ ನಿಮ್ಮನ್ನ ಯಾಕ್ರಿ ನೋಡ್ಲಿ? ಕತ್ತಲ್ದಾಗ ಇಬ್ರು ಕೈ ಹಿಡ್ಕೊಂಡು ಸಿನಿಮಾ ನೋಡ್ತೇವೆ. ಗೌಡ್ರೆ, ನಿಮ್ ಕಡೆ ಕಿತ್ತ ಅವಕಾಶ ಕೊಡ್ತಾವ್ನಿ. ಇವತ್ ನೀವೇನಾದ್ರೂ ನನ್ ತಮ್ಮನ್ ಜೊತೆ ಪಾರೋನ ಸಿನಿಮಾ ಕಳ್ಸಿದ್ರೆ ನಿಮ್ನ ಗಂಡ್ಸು ಅಂತ ಒಪ್ಕೋತೀನಿ. ಇಲ್ಲ ಅಂದ್ರೆ ಮೀಸೆ ಬೋಳ್ಸಿ ಸೀರೆ ಉಟ್ಕೊಳ್ಳಿ, ಬಳೆನ ನಾನೇ ಬಿಚ್ಕೊಡ್ತೀನಿ. ಯಾನ್ ಶ್ರೀ ಇದ್ಯಾನ ಗೊತ್ತಾ? ಹಿಮಾಲಯ ಪರ್ವತ. ತಗದು ಗುಟ್ಟ ಪಂಚಲಿಂಗೇಶ್ವರ ಬಸ್ ಕಟ್ಟ ನಿಂಬೆಣ್ಣ ಬಿಡ್ಬೇಕು. ನೀವ್ಯಾನ ಕೆಳಗಡೆ ನೀತಾಳು ಮೆಣಸಿನ್ಕಾಯಿ ಆತರಿಯಾ? ಮತ್ತಿನ್ಯಾನ್ ಬಾವು ಹಗ್ಗೋ ತೋರ್ಸ್ಬಿಟ್ಟು ಇದ್ಯಾನ ಅಂತ ಕೇಳಿದ್ರೆ ಆಡು ಐಕ್ಳು ಹೇಳ್ತವೆ. ಏ ಅಳಬಿ ಕುಂಚ, ಇದು ಬರೀ ಹಗ್ಗ ಅಲ್ಲ, ನ್ಯಾಣ ಹಾಕಳ ಕುಣಕೈ. ಇದನ್ನ ಹಾಕಂಡು ನ್ಯಾಣ ಹಾಕೊಂಡ್ಬಿಟ್ರೆ ಬ್ಯಾ ಅನ್ನಕ್ಕೂ ಸೌಂಡ್ ಬರಲ್ಲ. ಇವಾಗ ಯಾನ್ ಆಗತ್ತೆ ಅಂತ ಸಾಯೋ ಮಾತಾಡ್ತಾ ಇದ್ದಾರೆ. ನಿನ್ನಂತ ನಾದಿ ಕಟ್ಕೊಂಡ್ಮೇಲೆ ಸಾಯ್ದೆ ಬದುಕಕ್ಕ. ಚಂದ್ರ, ಇವಾಗ ನಾ ಏನ್ ಮಾಡ್ದೆ? ಚಂದ್ರನ್ ತೋರ್ಸ್ಬೇಕಾದವ್ರು ನೀವ್ ತಾನೆ. ಅಯ್ಯೋ ಪೊಟ್ಟೆತ್ತದೆ, ನಿನ್ನಿಂದ ಆಡ್ತಾ ಕೇಳಬಾರ್ದು ಅಂತವ್ರು ಕೇಳಬಾರ್ದಲ್ಲ ಕೇಳಂಗ ಆಗ್ಬಿಟ್ಟದೆ. ಅದಕ್ಕೆ ಸಾಯ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿನಿ. ಯೋ ಗೌಡ, ಇವಾಗ ಯಾರು ಏನಂದ್ರು ಅಂತ ಸಾಯೋ ಮಾತಾಡ್ತಾ ಇದ್ದಾರೆ. ಏ ಪಾರು, ಆ ಕ್ವಾಣಪ್ಪ ನಡ್ರಸ್ನಲ್ಲಿ ನಿಲ್ಸ್ಕೊಂಡು ನನಗೆ ಎಷ್ಟು ಬೈದ್ಬಿಟ್ಟ ಗೊತ್ತಾ? ಆ ಕ್ವಾಣಪ್ಪ ನಿಮಗ್ ಬೋದ್ನಾ? ನಮ್ಮ ಹೊಟ್ಟಿ ಚೋರಿಗೆ ಬರ್ಲಿ, ಗ್ರಾಚಾರ ಬಿಡಿಸ್ತೀನಿ ಅವನ್ಗೆ. ಗ್ರಾಚಾರ ಬಿಡಿಸ್ಬೇಕಾರದು ಅವನಿಗೆಲ್ಲ, ನಿನಗೆ. ನೀನು ನನ್ನ ಮಾತು ಕೇಳಿದ್ರೆ ಇವತ್ತು ಈ ತರ ಆಯ್ತಿತ್ತಾ? ಬಾವು, ಅವ್ನು ನಿಮಗ್ ಅವಮಾನ ಮಾಡಿದ್ರೆ ನನಗೆ ಯಾಕೆ ಬೋದಿರಿ? ಅವ್ನು ನನ್ನ ಆಸೆ ಪಟ್ಟ ಅಂತ ನನಗೆ ಇಷ್ಟ ಇಲ್ದೇ ಇದ್ರು ಅವನ ಲಗ್ನಾಗೆ ಕಣ್ಣೀರಲ್ಲಿ ಕೈ ತೊಳೆಕಾದ್ದ. ಬೇಡ ಬಿಡವ, ನೀನ್ ಯಾಕೆ ಕಣ್ಣೀರಲ್ಲಿ ಕೈ ತೊಳ್ದೆ? ನಿಮ್ಗೆಲ್ಲ ತೊಂದರೆ ಕೊಡೋ ಬದಲು ನಾನೇ ಸತ್ತೋಗ್ಬಿಡ್ತೀನಿ. ಬಾವು, ಪದೇ ಪದೇ ಸಾಯ್ತೀನಂತ ಹೇಳಿದ್ರೆ ನಾನ್ ಸತ್ತೋಗ್ಬೇಕಾಯ್ತದೆ. ನೀನ್ ಯಾಕೆ ಸತ್ತೇ ಬಿಡವ? ನಾನಿದ್ರೆ ಅಲ್ವಾ ಯಾರ್ಯಾರು ತಗೋ ಇಂಥ ಮಾತುಕೊಳ್ಬೇಕಾಗದು. ಬಾವು, ನೀವ್ ಯಾಕೆ ಅವನ ಹತ್ರ ಬಯಸ್ಕೊಂಬಂದ್ರಿ? 4 ಬುಟ್ಟು ಬರೋದಲ್ವಾ? ಅವ ನನಗ ಬರೀ ಬೈನಿಲ್ಲ, ನಿಮ್ ಸ್ವಂತ ನಾದ್ನಿನ ನಿಮ್ ಮಾತು ಕೇಳಲಿಲ್ಲ ಅಂದ್ಮೇಲೆ ನೀವ್ ಯಾವ ಸಿಂಹ ಗಂಡಸ ಅಂದ. ಬಾರು, ನಾನು ಬದುಕಬೇಕು ಅಂದ್ರೆ ನಾನು ಅವನು ಕೊಟ್ರ ಮಾತನ್ನ ನೀನು ಉಳಿಸ್ಕೊಡ್ಬೇಕು. ಇಲ್ಲ ಅಂದ್ರೆ ಇವತ್ತಿಯೇ ನನ್ನ ತಿಥಿಗ ತೂತೋಡ ಮಾಡಿ ನನ್ನ ಹೆಸರಲ್ಲಿ ಪಿಂಡ ಬಿಟ್ಬಿಡು. ಬಾವು, ನೀವು ಅವನ ಲಗ್ನ ಆಗೋ ಅನ್ನೋದು ಬಿಟ್ಟು ನೀವ್ ಯಾನ್ ಹೇಳಿದ್ರು ಕೇಳ್ತೀನಿ. ಇದ ಮಾತಾ? ಇದೇ ಮಾತು. ಇವತ್ತೇ ಕ್ವಾಣಪ್ಪನ ಜೊತೆಗೆ ಪಿಕ್ಚರ್ ನೋಡ್ಕೊಂಬಾ. ಅಲೋ, ಯಾರು ಮಾತಾಡ್ತಾ ಇರೋದು? ಪಾರೋರೇ, ನಾನು ಏರಿಯಾ ಮ್ಯಾನೇಜರ್ ಜಾನಿ ಅಲಿಯಾಸ್ ಜಾಕ್ಪಾಟ್ ಜನಾರ್ದನ ಮಾತಾಡ್ತೀನಿ. ನೀವು ಶುದ್ಧ ಹೆಸರನ್ನ ಕತ್ತಗೆ ಹಾರ ಮಾಡ್ಕೊಂಡು ನೇನ್ ತಗೊಳ್ಯಾ? ಫೋನ್ ಮಾಡಿದ ವಿಷಯ ಯಾನು ಅಂತ ಹೇಳಿ.
ಪಾರವ್ರೆ ಯಾಕೆ ಇಷ್ಟೊಂದು ಖಾರವಾಗಿ ಮಾತಾಡ್ತಿದ್ದೀರಾ? ಒತ್ತರೇನು ಒಂದ್ ಮೂಟೆ ಒಣಮೆಣ್ಸಿಕಾಯಿ ತಿಂದಿವ್ನಿ ಅದಕ್ಕೆ. ಪಾರವ್ರೆ ಈಗ ಏನಾಗಿದೆ ಅಂತ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಅದನ್ನೆಲ್ಲ ಕೇಳ್ಕೊಂಡು ನೀವು ಸಾಲ ಮಾಡಿರಾ? ಪಾರವ್ರೆ ಅದು ಸಾಲ ಅಲ್ಲ, ಸಾಲ್ವ್. ಹಿಡಿದ್ರಿ ಜಾಡ. ಪಾರವ್ರೆ ನಾನಿರೋದೇ ನಿಮ್ಮೆಲ್ಲ ಪ್ರಾಬ್ಲಮ್ನು ಸಾಲ್ವ್ ಮಾಡೋಕೆ ಅಂತಾನೆ. ಅದೇನು ಹೇಳಿ? ನಮ್ ಬಾವ ಸತ್ತೋಯ್ತೀನಿ ಅಂತ ಹಗ್ಗ ಹಾಕೊಂಡ್ಬಿಟ್ಟಿದ್ರು. ಹೌದಾ, ಹೋಗ್ಬಿಟ್ರಾ? ಗೊತ್ತು ಅನ್ನಿ, ನಾನು ನೀವ್ ಹೇಳ್ದಂಗೆಲ್ಲ ಕೇಳ್ತೀನಿ ಅನ್ನೋದಕ್ಕೆ ಸುಮ್ನಾದ್ರು. ಅದೇ ಪಾರವ್ರೆ ನೀವ್ ಮಾಡಿದ ದೊಡ್ಡ ತಪ್ಪು. ಯಾರದ್ರಿ? ಆ ಗೌಡ್ರಿಗೆ ಸಾಯುವಂಥದ್ದು ಏನಾಗಿತ್ತು ಅಂದೆ. ಅವನಲ್ಲ ಆ ಮುಳ್ಳಂದಿ ಮುಗ್ದೋನು ಕ್ವಾಣನ್ ಕುಂಟೆ ಕ್ವಾಣಪ್ಪ ಕೊಟ್ಟು ಮಾತನ್ನ ಉಳಿಸ್ಕೊಳಕ್ ಆಗದೆ ಇದ್ಮ್ಯಾಕೆ ಇನ್ನೂ ಯಾಕೆ ಬದುಕಿದಾರಿ ಹಂಗೆ ಹಿಂಗೆ ಅಂತ ಚೆನ್ನಾಗಿ ಬೋದು ಬೀದಿಲಿ ಅವಮಾನ ಮಾಡ್ಬಿಟ್ನಂತೆ. ಅದಕ್ಕೆ ನಿನ್ನಿಂದ ಅವನ್ ತವ ನಾನು ಬಯಸ್ಕೊಳಂಗಾಯ್ತು, ನಾನು ಸತ್ತೋಯ್ತೀನಿ ಅಂತ ಹೇಳಿದ್ರು. ಅವ್ರನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ನೀವ್ ಹೇಳ್ದಂಗೆಲ್ಲ ಕೇಳ್ತೀನಂತ ಒಪ್ಕೊಂಡ್ಬಿಟ್ಟಿ. ಅಂದ್ರೆ ಕೋಣಪ್ಪನ ಮದ್ವೆ ಆಗೋದಕ್ಕೆ ನೀವು ಒಪ್ಕೊಂಡ್ಬಿಟ್ರಾ? ಲಗ್ನಕ್ಕೆ ಒಪ್ಕೊಂಡಿಲ್ಲ, ನಮ್ ಬಾವ ಅವನ ಜೊತೆ ಸಿನಿಮಾ ಕಳ್ಸ್ಕೊಡ್ತೀನಿ ಅಂತ ಒಪ್ಕೊಂಡವ್ರಂತೆ. ಅದಕ್ಕೆ ಅವನ ಜೊತೆ ಸಿನಿಮಾಗೆ ಹೋಯ್ತಾವ್ನಿ. ಬರೋರೆ ಆ ಗೌಡ್ರು ಮಾತು ಕೇಳ್ಕೊಂಡು ಆ ಕೋತಿ ಜೊತೆ ಸಿನಿಮಾಗೆ ಹೋಗ್ತಿದ್ರಾ? ಹೋಗ್ತಿದ್ರೆ ನಮ್ ಬಾವ ಯಮ್ಲೋಗೂ ಕೊಂಡೊಯ್ತಾರೆ. ನನ್ಗಿಷ್ಟ ಇಲ್ದೇ ಇದ್ರು ಅವನ ಜೊತೆಗೆ ಹೋಯ್ತಾವ್ನಿ. ಬರೋರೆ ಆ ಗೌಡ್ರು ನಿಮ್ ಇನ್ನೋಸೆನ್ಸ್ ನ ಮಿಸ್ಯೂಸ್ ಮಾಡ್ಕೋತಿದ್ದಾರೆ. ನೀವು ಅವ್ರ ಮಾತನ್ನೆಲ್ಲ ನಂಬೇಡಿ. ಹಂಗಂತ ನಿಮ್ ಮಾತು ಕೇಳ್ಕೊಂಡಿದ್ರೆ ನಾನ್ ನಮ್ ಬಾವನ್ ಕಳ್ಕೊಬೇಕಾಯ್ತದೆ. ಹಣ್ಣಿಲ್ ಬರ್ತಂಗ ಆಯ್ತದೆ. ನೀವ್ ಫೋನ್ ಮಾಡ್ಗಿ. ಅಲ್ಲ ಬರೋರೆ ಮದು ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಎಲ್ಲೆಲ್ಲ ಹುಡುಕ್ತಿಯಾ ಗೊತ್ತಾ? ಯಾಕೆ ಈ ರೀತಿ ಓಡ್ ಬರ್ತಿದ್ರ? ಏನಾಯ್ತು? ಬರ್ತಾ ಆ ಗೌಡ್ರದ್ದು ಹತ್ಯೆ ಆಗೋಯ್ತಮ್ಮ. ಅವ್ರಿಗೆ ನಿಮ್ಗೆ ಏನ್ ಮಾಡಿದ್ರು? ನನ್ಗೇನ್ ಮಾಡ್ತಾರೆ ಪಾಪ. ಪಾರು ಅವ್ರಿಗೆ ನಾನು ನೇಣಾಕೊಂಡು ಸಾಯ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡಿ ಆ ಕೋಡಪ್ಪನ ಜೊತೆ ಸಿನಿಮಾ ಕಳ್ಸೋ ಪ್ಲಾನ್ ಮಾಡ್ತಿದ್ದಾರೆ. ಏನ್ ಹೇಳ್ತಿದ್ದೀರಾ? ನಿಜಾನೇ ಹೇಳ್ತಿದ್ದೀನಮ್ಮ. ಪಾರು ಅವರು ಈಗಷ್ಟೇ ಫೋನ್ ಮಾಡಿ ಕೊಡೋ ಅಂತ ಹೇಳ್ತಾ ಇದ್ರು. ಹಲೋ ಭಾವುಕ ನಟ, ಪಾರುನ ನಿಮಗ್ ಫೋನ್ ಮಾಡಿದ್ಲ ಅಥವಾ ನೀವ್ ಅವಳಗ್ ಫೋನ್ ಮಾಡಿದ್ರಾ? ಮದು ಈಗ ಯಾರಿಗೆ ಫೋನ್ ಮಾಡಿದ್ರು ಅನ್ನೋದು ಮುಖ್ಯ ಅಲ್ಲ. ಮೊದ್ಲು ಪಾರು ಅವರು ಆ ಕೋಣಪ್ಪನ ಜೊತೆ ಸಿನಿಮಾಗೆ ಹೋಗೋದನ್ನ ತಡಿ. ಈ ಸಿಲ್ಲಿ ವಿಷಯಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಮದು ಇದು ಸಿಲ್ಲಿ ವಿಷಯ ಅಂತ ಸುಮ್ಮನೆ ಇದ್ರೆ ಗೌಡ್ರು ಇದೇ ರೀತಿ ಬ್ಲಾಕ್ ಮೇಲ್ ಮಾಡಿ ಪಾರು ಅವ್ರನ್ನ ಆ ಕೋಣಪ್ಪನ ಜೊತೆ ಮದುವೆ ಮಾಡ್ಬಿಡ್ತಾರೆ. ಆಮೇಲೆ ಪಾರು ಅವರು ಇಷ್ಟ ಇಲ್ದೇ ಇರೋ ಮದುವೆ ಮಾಡ್ಕೊಂಡೆ ಅಂತ ಜೀವನ ಪೂರ್ತಿ ಸಫರ್ ಪಡ್ಬೇಕಾಗತ್ತೆ. ಕಾಮ್ ಡೌನ್. ಈಗೇನು ಪಾರು ಕೋಣಪ್ಪನ ಜೊತೆ ಸಿನಿಮಾಗೆ ಹೋಗ್ಬಾರ್ದು ಅಷ್ಟೇ ತಾನೇ? ಅಷ್ಟೇ. ಈಗಲೇ ಬಜರಂಗ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಆ ಕೋಣಪ್ಪನ ಯಾವ್ದಾದ್ರು ಸುಳ್ಳು ಕೇಸಲ್ಲಿ ಅರೆಸ್ಟ್ ಮಾಡಿ ಚೆನ್ನಾಗಿ ಬೆಂಡೆತ್ತಕ್ಕೆ ಹೇಳ್ತೀನಿ. ಆಗ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಮದು ನಿಂತ ಜಾಗದಲ್ಲಿ ಎಂತ ಒಳ್ಳೆ ಐಡಿಯಾ ಕೊಟ್ಬಿಟ್ಟಿಯಮ್ಮ. ಈಗಲೇ ಇನ್ಸ್ಪೆಕ್ಟರ್ ಫೋನ್ ಮಾಡು. ಜಾನಿ ಅರ್ಜೆಂಟ್ ಮಾಡಬೇಡಿ, ನೀವು ಆಫೀಸ್ಗೆ ಹೋಗಿ ಬನ್ನಿ, ಮಿಕ್ಕಿದೆಲ್ಲ ನಾನು ನೋಡ್ಕೋತೀನಿ. ಥ್ಯಾಂಕ್ ಯು ಡಾರ್ಲಿಂಗ್. ಥ್ಯಾಂಕ್ ಯು ಸೋ ಮಚ್. ಬರೀ ಥ್ಯಾಂಕ್ ಯುನಾ? ಇನ್ನೊಂದು ಬೇಕು. ಇವತ್ತು ನೈಟ್ ನೀವು ಹಾಲಪ್ಪನ್ ಗೆಟಪ್ಪಲ್ಲಿ ಬರಬೇಕು. ಗೌಡ್ರ ಓಹೋ ಬರ್ಬೇಕು ಕ್ವಾಣಪ್ಪನವರು. ನೀವು ನನಗ ಮಾತು ಕೊಟ್ಟಂಗ ಪಾರುನ ನಾನು ಕೂಡ ಸಿನಿಮಾಕ್ ಬರಂಗ್ ಮಾಡಿ ಗಂಡ ಅನ್ಸ್ಕೊಂಡ್ಬಿಟ್ರಿ. ಇದ ಖುಷಿಗೆ ನಾನ್ ನಿಮ್ಗೆ ಏನಾರ ಕೊಡ್ಬೇಕಲ್ರಿ? ಕ್ವಾಣಪ್ಪ ಬರ್ಗೆಟ್ಟವ ಬದ್ನಕಾಯಿ ಗಿಡ ಅನ್ಕೊಂಡು ಮುಳ್ಳು ಬದ್ನಕಾಯಿಗ ಮುತ್ ಕೊಟ್ಬಿಟ್ಟು ಬಾಯಿ ನೋಯಿಸ್ಕೊಂಡಂತೆ ಹಂಗಾಯ್ತು ನಿನ್ ಕತೆ. ನನಗೀಗ ಆಗ್ತಿರೋ ಖುಷಿಗೆ ಮುಳ್ಳಲ್ರಿ, ಏನ್ ಚುಚ್ಚಿಸ್ಕೊಂತಾನೆ? ಚುಚ್ಚದು ಮುಳ್ಳು ಮಾತ್ರ. ಆ ವಿಷಯ ಬಿಟ್ಟಾಕ್ರಿ, ನೀವು ಮಾಡಿರೋ ಸಹಾಯಕ್ಕ ಇನ್ನೂ ಏನಾರು ಕೊಡ್ಬೇಕಲ್ಲ ನಿಮ್ಗ? ಅರ್ಜೆಂಟ್ ಮಾಡ್ಕೋಬೇಡ, ಎಪ್ರ ತಪ್ರ ಆಗ್ಬಿಡ್ತದೆ. ಬೇಕು ಅಂದಾಗ ನಾನೇ ಕೇಳಿ ತಕತೀನಿ. ಗೌಡ್ರ ನೀವು ಏನ್ ಕೇಳ್ತೀರಾ ಕೇಳ್ರಿ, ಕೊಡಾಕ್ ನಾ ರೆಡಿ ಇದೀನಿ. ಈಗ ಲಗುನ ಪಾರುನ್ ಕರೀರಿ. ಕರತೀನಿ ಇರಪ್ಪ. ಪಾರು ಯಾನ್ ಬಾಬು? ಕ್ವಾಣಪ್ಪ ಬಂದನೆ ನೋಡವ್ವ. ಬರಗಂಟ ಓಸಿ ತಡ್ಕೊಳಕ್ ಹೇಳಿ. ಆಯ್ತು ಸಮಾಧಾನ. ಪಾರವ್ರ ನೀವತ್ತ ಏನೋ ಒಂಥರ ಕಾಣ್ಸಕತ್ತೀರಿ. ಇನ್ ಇವತ್ತು ಹೋಗ್ಲಿ, ಮಹಿಷಾಸುರ ಮದ್ದಿನಿ ಚಾಮುಂಡಿ ಕಂಡಂಗೂ ಕಾಣ್ತೀನಿ. ಅಯ್ಯೋ ಪಾರು ಹಂಗೆಲ್ಲ ಹೇಳ್ಬೇಡ, ಪಾಪ ನೀವು ಎದುರ್ಕೊಳ್ಳಲ್ವಾ? ಬಾವು ನಾನ್ ಸಿನಿಮಾಗ್ ಹೋಯ್ತಾ ಇರೋದು ಇವನ್ಗೋಸ್ಕರ ಅಲ್ಲ, ನಿಮ್ಗೋಸ್ಕರ. ಮಳೆ ಯಾರು ಕೂಟ ಬಂದ್ರೇನ್ರಿ? ಭೂಮಿ ತಂಪಾಗಬೇಕಷ್ಟ. ಹಂಗ ಅನ್ಕೊಂಡ್ ನನ್ ದಂಡಕ್ ಬಂದ್ರೆ ದೌಡೆ ಅಲ್ಲೆಲ್ಲ ಉದುರಿಸ್ಬಿಡ್ತೀನಿ. ಪಾರು ಹೋಗೋದು ಹೋಯ್ತಿದೆ, ಖುಷಿ ನಗ್ನಗ್ತಾ ಹೋಗವ. ಇವನ್ ಮುಖ ನೋಡಿದ್ರೆ ವಾಕರ್ಕೇನೆ ಬರಕಿಲ್ಲ, ಇನ್ ನಗ ಬಂದದ. ಬಾವು ನಾನು ಈಗ್ಲೇ ಹೇಳ್ತವನಿ, ಸಿನಿಮಾದಾಗೆ ನನ್ನ ದಂಡೆಲಿ ಒಂಚೇರ್ ಖಾಲಿ ಬಿಟ್ಬಿಟ್ಟು ಕುತ್ಕೋಬೇಕು. ಅಪ್ಪಿ ತಪ್ಪಿ ನನ್ನ ದಂಡೆಗೇನ ಬಂದ್ರೆ ಆಗ್ಲೇ ಹೇಳ್ನಲ್ಲ ಹಂಗ್ ಮಾಡ್ಬಿಡ್ತೀನಿ. ಗೌಡ್ರ ಕ್ವಾಣಪ್ಪ ಕಾದಿರ ಹೆಣ್ಣಿಗ ನೀರ್ ಹಾಕ್ರಿ ಅನ್ನೋದೇಳು ಮಗಕ್ ಸಿಡ್ತೈತಿ, ಕಳ್ಳ ಇಟ್ಟು ಬಿಟ್ರೆ ಬೋಂಡ ಆಗತಿ. ಹಂಗೆ ಯಾವುದೇ ಕಷ್ಟ ಬಂದ್ರೂ ಗಂಡಸಾಗಿ ನೀನು ಎದುರಿಸ್ಬೇಕು. ನೀ
ಮೀಸೆ ಅಂಟಿಸ್ಕೊಂಡವ್ರನ್ನೆಲ್ಲ ಗಂಡಸು ಅಂತ ಅನ್ಕೊಳಕ್ ಆಗಕ್ಕಿಲ್ಲ ಬುಡಿ ಬಾವು. ಪಾರು ನಿಂಗೆಲ್ಲ ಮಾತಾಡ್ರೆ ನಂಗೆ ಬೇಜಾರಾಯ್ತದೆ. ಆಯ್ತು ಬುಡಿ, ಯಾನು ಮಾತಾಡಕ್ಕಿಲ್ಲ. ಅವ್ನ್ ಹೇಳ್ಬಿಡಿ ದಾರಿಲಿ ನನ್ನ ಜೊತೆ ತರಲೆ ಮಾಡ್ಕೊಂಡ್ ಬಂದ್ರೆ ಚಂದಾಗಿರಕ್ಕಿಲ್ಲ ಅಂತ. ನೋಡ್ಕೊಣಪ್ಪ, ನಾನು ನಿನಗೆ ಮಾತು ಕೊಟ್ಟಂಗ ಪಾರು ಜೊತೆಗ ನಿನ್ನ ಸಿನಿಮಾ ಕಳಿಸ್ತಾವನಿ. ನಿನ್ನ ಬಾಡಿಲಿರೋ ಪಾರ್ಟ್ಸ್ಗಳಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಾವು ಜವಾಬ್ದಾರಲ್ಲ ಶಿವ. ಹುಷಾರಾಗಿ ಹೋಗ್ಬಿಟ್ಟು ಹುಷಾರಾಗಿ ಬಂದ್ಬಿಡಿ. ನೀವೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ ಗೌಡ್ರ, ನಾ ಏನಾಗ್ಲಾರ್ದಂಗ ನೋಡ್ಕೊಂತೇನಂತ. ಗೌಡ್ರ ನಾ ಹೋಗಿ ಬರ್ತೇನ್ರಿ. ಹೋಗಿ ಬರಪ್ಪ, ಮಾರಿಯಿಂದ ಕುರಿ ಹೋದಂಗೆ ಹೋಯ್ತಾ ಇದೆ. ಬದುಕು ಬಂದ್ರೆ ನಿನಗಾರ, ಇಲ್ಲ ಅಂದ್ರ ನಿನ್ನ ಫೋಟೋಗೆ ಹಾರ. ಈ ಬಿಂಕ ಬಿಡು ಬಿಡು ನಾನಿನ್ನ ಬಲ್ಲೆನು, ಮನಸನ್ನ ಕೊಡು ಕೊಡು ನಾನಲ್ಲೇ ನಿಲ್ಲುವೆನು. ನಿಂತ್ಕ ನಾ ಒಂಟಿ. ಯೋ ಕ್ವಾಣಪ್ಪ, ನಾನ್ ನಿನಗೆ ಹೇಳಿದ್ದೇನು, ನೀನು ಮಾಡ್ತಾ ಇರೋದ್ಯಾನು? ಮಾತಾಡಬೇಡ ಅಂತ ಹೇಳಿದ್ರಿ, ನಾ ಹಾಡು ಹೇಳಕತ್ತೀನಿ. ಹಾಡು ಹೇಳಿ ನಿಮ್ಮನ್ನ ಒಲಿಸ್ಕೊಳ್ಳೋನು ಅಂತ ಹೇಳಿ. ಯೋ ಕ್ವಾಣಪ್ಪ, ನೀನ್ ಹಾಡು ಹೇಳಿದ್ರೆ ನಾನು ಒಲಿಯಕ್ಕಿಲ್ಲ. ಮತ್ತ ಜಾಡ್ಸ್ ಒಲಿತೀನಿ. ಸಿಟ್ಟು ಮಾಡ್ಕೋಬೇಡ್ರಿ, ನೀವ್ ಹಿಂಗ ಸಿಟ್ಟು ಮಾಡ್ಕೊಂಡ್ರೆ ನಮಗ ಪಾಪ ಆಗೋದ್ ಹೆಂಗ? ಏನಂತೆ? ಇಂಥ ತಂಪತ್ನಾಗ ಸಿಟ್ಟು ಮಾಡ್ಕೊಳಕ್ ಯಾಕೆ ಹೋಗಿರಿ ಅಂದೆ. ಯೋ ಕ್ವಾಣಪ್ಪ, ನಾನು ಕ್ವಾಪನಾದ್ರೂ ಮಾಡ್ಕೋತೀನಿ, ಪೀಪಿನಾದ್ರೂ ಓದ್ಕೊಟ್ಟಿವಿ. ಅದನ್ನ ಕಟ್ಕೊಂಡು ನಿನಗ್ಯಾನ? ಸುಮ್ಕೆ ಬಾ. ಬರೋರ ಅಲ್ರಿ, ಈ ಪಿಪಿ ಊದ ವಿಚಾರ ಏನು ಮಾತಾಡಿದ್ರಲ್ಲ, ಅದನ್ನ ಊದಾಕ ಬೇರೆದಾರು ಬರ್ತಾರ. ಅವ್ರು ಬಂದು ಪಿಪಿ ಊದಲ್ರಕ್ಕ ನಾ ನಿಮ್ಗ ತಾಳಿ ಕಟ್ಟಿಬಿಡ್ತಾನೆ. ಯೋ ಬೀದಿಲ್ ಸಾಲಿ ಕಲ್ಗಳು ಬಿದ್ದವೆ, ಕೊಡ್ತಾ ಅಂದ್ರೆ. ಅಲ್ರಿ ಬರೋರ, ಸಿಟ್ಟು ಮಾಡ್ಕೋಬೇಡ್ರಿ. ನಾ ಅಂದ್ರೆ ಯಾಕಾರ ಸಿಟ್ಟು ನಿಮ್ಗ? ಯೋ, ಒಂದ್ ಹೆಣ್ಣಿನ ಮನ್ಸನ್ನ ನೇರವಾಗಿ ಎಲ್ಲೋ ಯೋಗ್ಯತೆ ಇಲ್ಲ. ನಮ್ ಬಾವನ್ ಮೂಲಕ ನೀನ್ ಆಟ ಸಾಧಿಸ್ಕೋತಿದ್ಯಲ್ಲ, ನಿನ್ ಮುಖ ನೋಡಿದ್ರೆ ತುಪುಕ್ ಅಂತ ಉಗಿಬೇಕು ಅನಿಸ್ತಾ ಇದೆ. ಅಲ್ರಿ ಕುಂದ್ರಿ ಮೇಡಮ್, ನೀವೆಂತ ಟೆನ್ಷನ್ ಮಾಡ್ಕೊಂಡ್ಬೇಡಿ ಮಾರ್ರೆ. ಆ ಕೋಣಪ್ಪನ್ನ ಸ್ಟೇಷನಿಗೆ ಎತ್ತಾಯ್ಕೊಂಡು ಹೋಯ್ ಮುಖದ ಮೇಲೆ ಡಿಸೈನ್ ಆಗಿ ಹಲಸಿನ ಹಣ್ಣು ಕಡುಬು ಬರ್ಸೋದನ್ನು ವಿಡಿಯೋ ಮಾಡಿ ನಿಮಗೆ ಕಳಿಸ್ತೆ ಕಾಣಿ. ಓಯ್ ಸುಂದ್ರಿ ಮೇಡಮ್, ಆ ಕೋಣಪ್ಪ ಪಾರು ಇಲ್ಲೇ ಬತ್ತಿದ್ರು. ಆ ಕೋಣಪ್ಪನ್ನ ಅರೆಸ್ಟ್ ಮಾಡಿ ನಾನೇ ನಿಮ್ಗೆ ಫೋನ್ ಮಾಡ್ತೆ. ಇಡ್ತೆ. ಕೋಣಪ್ಪ, ಯು ಆರ್ ಅಂಡರ್ ಅರೆಸ್ಟ್. ಬಜರಂಗಿಯವ್ರೆ, ಮೊದ್ಲು ಇವನ್ನ ಹೇಳ್ಕೊಂಡೋಗಿ. ನೀವು ಪೋಲಿ ಆಗಿದ್ದಕ್ಕೆ ಇವತ್ತು ಸಾರ್ಥಕ ಆಯ್ತು. ಪಾರು ಅವರೇ, ಅದು ಪೋಲಿ ಅಲ್ಲ, ಪೋಲಿಗಳನ್ನ ಅರೆಸ್ಟ್ ಮಾಡೋ ಪೊಲೀಸ್. ಹೇಳಿದ್ರಿ ಜಾಡ. ಇನ್ಸ್ಪೆಕ್ಟ್ರ, ನಾ ಏನ್ ತಪ್ಪು ಮಾಡಿನ ನಾನು ಅರೆಸ್ಟ್ ಮಾಡಕತ್ತೀರಿ ನೀವು? ನೀವು ಈ ಏರಿಯಾದಲ್ಲಿ ಹಾಲು ಹಾಕೋದಲ್ದೆ ಲೈಸೆನ್ಸ್ ಇಲ್ಲದೆ ಆಲ್ಕೋಹಾಲು ಮಾರ್ತಾರೆ ಅಂದೇಳಿ ಕಂಪ್ಲೇಂಟ್ ಬಂದಿತ್ತು, ಅದಕ್ಕೆ. ಸರ, ನಮ್ಮ ತಾಯನಿಗೂ ನನಗಿದು ಯಾವುದು ಗೊತ್ತಿಲ್ರಿ. ನಾ ಭಾಳ ಒಳ್ಳೆ ಹುಡುಗ, ಬೇಕಂದ್ರೆ ಪಾರು ಅವ್ರನ್ನ ಕೇಳ್ರಿ. ಯೋ ಕ್ವಾಣಪ್ಪ, ಈಗ ತಾನೇ ನನ್ ಕದ್ದು ಎಂಡ ಮಾರಿದಕ್ಕೆ ಒಳ್ಳೆ ಲಾಭ ಬಂದದೆ. ಅದಕ್ಕೆ ನಿನ್ನ ಸಿನಿಮಾ ಕರ್ಕೊಂಡೋಯ್ತವ್ನಿ ಅಂತ ಹೇಳ್ದೆ. ಈಗ ಮಾತು ಬದಲಾಯಿಸೋ ತಪ್ಪಲ್ವಾ? ಅವ್ವ ಪಾರು, ನನ್ನ ಮೇಲೆ ಸಿಟ್ಟಿದ್ರೆ 4 ಕಪಾಳಕ್ಕೆ ಹೊಡೆದ್ ಬಿಡವ. ಅದನ್ನ ಬಿಟ್ಟು ಹಿಂಗ ಸುಳ್ಳು ಹೇಳಕ್ ಹೋಗ್ಬೇಡಬೇ. ಸತ್ಯ ಯಾವುದು ಸುಳ್ಳು ಯಾವ್ದು ಅಂದೇಳಿ ಸ್ಟೇಷನಲ್ಲಿ ನಾನೇ ಬಾಯ್ ಬಿಡಿಸ್ದೆ. ನಡಿ ಹೋಪ, ನಡಿ ಸ್ಟೇಷನಿಗೆ. ಸರ, ಪಾರು ಅವ್ರ ಅಪರೂಪಕ್ಕೆ ನಾನು ಕೂಡ ಸಿನಿಮಾ ನೋಡಕ್ ಬರಾಕತ್ತಾರ್ರಿ. ಇವತ್ತು ಒಂದು ದಿನ ಟೈಮ್ ಕೊಡ್ರಿ ಸರ. ನಾಳೆ ನಾನಾ ಸ್ಟೇಷನ್ಗೆ ಬಂದು ನನ್ನ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ ಸುಳ್ಳು ಅಂತ ಪ್ರೂವ್ ಮಾಡ್ತೇನ್ರಿಪ್ಪ. ಡಿಪಾರ್ಟ್ಮೆಂಟ್ ಅವ್ರು ಈ ಯೂನಿಫಾರ್ಮ್ ಕೊಟ್ಟದ್ದು ನಿನ್ನ ಮಾತು ಕೇಳ್ಕಂದಳಿ ಅಲ್ಲ. ನಡಿಯ ಸ್ಟೇಷನ್ಗೆ. ಪಾರು ಅವ್ರೆ, ನೀವು ಮನೆಗೆ ಹೋಯ್ನಿ. ಈ ಹೆಕ್ಕ ತಿಮ್ಮವ್ನು ನಾನು ಕಣ್ಕಂತೆ. ತಾಂಗು ಬಜರಂಗಿ ಇನ್ಸ್ಪೆಕ್ಟ್ರೆ, ಸಂಜೆ ನಮ್ಮ ಅಟ್ಟಿ ತಗ್ ಬನ್ನಿ, 5 ಬೀಡ ಕೊಡ್ತೀನಿ. ಅಂತೂ ಪಾರು ಜೊತೆಗೆ ಕ್ವಾಣಪ್ಪನ ಸಿನಿಮಾ ಕಳಿಸಿದ್ದಾಯ್ತು. ಈಗ ನಾನು ಚೆಲ್ವಿ ಅವರು ಹೋಗ್ಬಿಟ್ಟು ಕತ್ಲಲ್ಲಿ ಕರಡಿಗೆ ಜಾಮೂನ್ ತಿಂದ ಸಿನಿಮಾ ನೋಡ್ಕೊಂಡ್ ಬಂದ್ಬಿಡ್ಬೇಕು. ಶಂಕರೇಶ್ವರ, ಪಾರು ಜೊತೆಗೆ ಕ್ವಾಣಪ್ಪನ ಸಿನಿಮಾ ಕಳಿಸಿರೋ ವಿಷಯ ಗೊತ್ತಾಗ್ಬಿಟ್ಟು ಚೆಲ್ವಿ ಅವರು ಒರಿಜಿನಲ್ ಗೆಟಪ್ಪಲ್ಲಿ ಬಂದ್ಬಿಟ್ಟಾರೆ. ಮಧುರ ಅವ್ರೆ ನಿಂತ್ಕೊಳ್ಳಿ. ಇದೇನು ಮಧುರ ಅವ್ರೆ, ನನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಒರಿಜಿನಲ್ ಗೆಟಪ್ಪಲ್ಲಿ ಬಂದ್ಬಿಟ್ಟಿದ್ದಾರೆ. ಬನ್ನಿ, ಗೊತ್ತಾಯ್ತದೆ, ಹೋಗೋ. ಗೌಡ, ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ನಾನ್ ನಿಮ್ ಜೊತೆ ಎಲ್ಲಿಗೆ ಬರ್ಬೇಕು? ಮಧುರ ಅವ್ರೆ, ನಡು ರೋಡಲ್ಲಿ ನಿಂತ್ಕೊಂಡು ಆಟಗುಳಿ ಮಾಡಬೇಡಿ, ಗೊತ್ತಾಯ್ತದೆ, ಬನ್ನಿ ಹೋಗೋ. ಗೌಡ್ರೆ, ಇದು ರೋಡು ಮನೆ ಅಲ್ಲ, ಸ್ವಲ್ಪ ಸೀರಿಯಸ್ ಆಗಿರಿ. ಅಯ್ಯೋ ಶಿವನೇ, ಸಿನಿಮಾಗೆ ಹೋಗ್ಬೇಕಾದ್ರೆ ಸೀರಿಯಸ್ ಆಗಿ ಹೋಗ್ಬಾರ್ದು. ಗೌಡ್ರೆ, ಹುಚ್ಚಾಗಿ ಮಾತಾಡ್ತಿದ್ರೆ ಹುಚ್ಚಾಸ್ಪತ್ರೆಗೆ ಫೋನ್ ಮಾಡಿ ನಿಮ್ನ ಎತ್ತಾಕೊಂಡು ಹೋಗಕ್ ಹೇಳ್ತೀನಿ. ನಾನು ನಿಮ್ ಜೊತೆ ಸಿನಿಮಾಗ್ ಬರ್ತೀನಿ ಅಂತ
ಯಾವಾಗ ಹೇಳಿದ್ದೆ? ಮಧುರ್ ಅವ್ರೆ, ಸಡನ್ ಆಗಿ ಶಾಕ್ ಕೊಡಬೇಡಿ, ತಡ್ಕೊಳಕ್ ಕೆಪಾಸಿಟಿ ಇಲ್ಲ. ಒಟ್ಟಾರೆ ಸಿಕ್ಬಿಟ್ಟು ಕ್ವಾಣಪ್ಪನ ಜೊತೆಗೆ ಪಾರುನ ಸಿನಿಮಾ ಕಳ್ಸಿದ್ರೆ ನಾನು ನಿಮ್ ಜೊತೆಗೆ ಸಿನಿಮಾಗೆ ಬರ್ತೀನಿ ಅಂತ ಹೇಳಿಲ್ವಾ? ಈಗ ನೋಡಿದ್ರೆ ಯಾರು ಗೊತ್ತಿಲ್ಲ ಅನ್ನೋ ತರ ಮಾತಾಡ್ತಾ ಇದ್ರಿ. ನಿಮ್ ತಪ್ಪನ್ನ ಮುಚ್ಚಾಕಕ್ಕೆ ನನ್ ಮೇಲೆ ಹಾಕ್ಬೇಡಿ. ಆಮೇಲೆ ವಯಸ್ಸಲ್ಲಿ ದೊಡ್ಡೋರು ಅಂತ ನೋಡ್ದೆ ಮುತ್ಕೋತಾರೆ. ಇಲ್ಲ, ಬೀದೆಲ್ಲ ಕಪ್ಪಾಳಕ್ ಬಾರಿಸ್ತೀನಿ. ಪಾರ್ನ ಕೋಣಪ್ಪನ ಜೊತೆ ಸಿನಿಮಾ ಕಳ್ಸಿ ಅಂತ ನಾನ್ ಹೇಳಿದ್ನಾ? ಮಧುರ್ ಅವ್ರೆ, ನಮ್ಮ ಅವ್ವಾನೆಗಳು ಹೇಳಿದಾರೆ. ಗೌಡ್ರೆ, ಪಾರುನ ಯಾಮಾರ್ಸ್ದಾಗೆ ನನ್ನನ್ನ ಯಾಮಾರ್ಸಕ್ ಬರ್ಬೇಡಿ. ನೀವ್ ಎಂತ ನಾಟಕ ಮಾಡಿ ಪಾರ್ನ ಸಿನಿಮಾ ಕಳ್ಸಿದ್ದೀರಂತ ನನಗ್ ಚೆನ್ನಾಗ್ ಗೊತ್ತು. ಈಗ ಒಂದ್ ಬ್ರೇಕಿಂಗ್ ನ್ಯೂಸ್ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಪಾರು ಕೋಣಪ್ಪನ ಜೊತೆ ಸಿನಿಮಾಗ್ ಹೋಗ್ಬಾರ್ದು ಅಂತ ಬಜರಂಗ್ ಇನ್ಸ್ಪೆಕ್ಟರ್ಗೆ ಡೀಲ್ ಕೊಡ್ಸಿ ಕೋಣಪ್ಪನ ಅರೆಸ್ಟ್ ಮಾಡ್ಸಿದೀನಿ. ಇದನ್ ಮುಂದುವರ್ಸಿದ್ರೆ ಅನ್ಸೇ ಬಿಡ್ತೀನಿ. ಸರ, ನಾ ಏನು ಮಾಡಿಲ್ಲ, ನನ್ನ ಬಿಟ್ಟು ಬಿಡ್ರಿ. ಏ ಹೆಕ್ಕತ್ತಿಂಬಾನೆ, ಅಳತಿ ಮಾಡ್ರೆ 3 ಅಡಿ ಮೇಲೆ 3 ಇಂಚ್ ಇಲ್ಲ 30 ಆಟ ಆಡ್ತೆ. ಸ್ಟೇಷನ್ಗೆ ಎತ್ತಾಯ್ಕೊಂಡೋಗಿ ನಿಂಗೆ ಏರೋಪ್ಲೇನ್ ಹರಿಸಿ ಬಿಡ್ತೆ. ಸರ, ಏರೋಪ್ಲೇನ್ ಹತ್ತಿಸ್ತೇನೆ ಅಂತ ಮೊದಲ ಹೇಳ್ಬಾರ್ದನ್ರಿ. ನನ್ನ ಕೂಟ ನನ್ನ ಡಾರ್ಲಿಂಗ್ ಪಾರುನು ಕರ್ಕೊಂಡ್ ಬರ್ತಿದ್ದೆ, ಇಬ್ರು ಸುತ್ತಾಡ್ಕೊಂಡು ಬರ್ತಿದ್ವಿ. ಅಯ್ಯೋ ಹೆಕ್ಕತ್ತಿಂಬಾನೆ, ಇದು ಸುತ್ತಾಡ್ಕೊಂಡು ಬಪ್ಪು ಏರೋಪ್ಲೇನ್ ಅಲ್ಲ ಮರಯ. ಮತ್ತ ಜಾತ್ರೆಗ ಅಲ್ಗಾಡ್ಕೊಂಡ್ ನಿಂತಿರ್ತೈತಲ್ಲ ಅದನ್ರಿ? ಅಲ್ಲ, ನಿನ್ಗೆ ಓಡಾಡಕ್ಕೂ ಆಯ್ದಿದ್ದಂಗೆ ಬೂಟ್ ಕಾಲಲ್ಲಿ ಒದ್ದು ಬಿಸಿನೀರು ಕಾಯಿಸಿ ಲಾಟಿಗೆ ಅಚ್ಕಾರದ ಪುಡಿ ಹಚ್ಚಿ ಕಚ್ಕ. ಸರ, ನಾ ಏನು ಮಾಡಿಲ್ರಿ, ನನಗ್ ಕ್ಷಮಿಸ್ಬಿಡ್ರಿ. ನನಗೆ ಆಗ್ಲಾರ್ದಾರ ಯಾರೋ ನಿಮ್ಗೆ ಕಂಪ್ಲೇಂಟ್ ಕೊಟ್ಟಾರ್ರಿಪ್ಪ. ನೀನು ಯಾವ ತಪ್ಪು ಮಾಡಲಿಲ್ಲ ಅಂದೇಳಿ ನಂಗೆ ಸಮ ಗೊತ್ತಿತ್ತು. ಬಿಟ್ರೆ ಪಾರೋರ್ ಒಟ್ಟಿಗೆ ಸಿನಿಮಾಗೆ ಹೋತಿಯಲ್ಲ, ಅದಕ್ಕೆ ಸುಳ್ಳು ಕೇಸಲ್ಲಿ ನಾನೇ ನಿನ್ನನ್ನು ಫಿಟ್ ಮಾಡ್ತಿದ್ದೆ. ಸರ, ಇದು ಮೋಸ, ಅನ್ಯಾಯ. ನಂಗೆ ಸಮ ಗೊತ್ತಿತ್ತು. ತಗೊಂಡೆ, ಸುಮ್ಮನೆ ಸ್ಟೇಷನ್ ನಡಿ. ಸರ, ನಾ ಏನು ತಪ್ಪು ಮಾಡಿಲ್ಲ, ನಿಮ್ಗೆ ಕಾಲು ಬೀಳ್ತಾನೆ, ನಾನು ಭೇಟಿ ಬಿಡ್ರಿ. ಸುಮ್ಮನೆ ಸ್ಟೇಷನ್ ನಡಿಯಾ. ಯೋ ಪೊಲೀಸಪ್ಪ, ನನ್ ತಮ್ಮನ ಯಾಕೆ ಹೇಳ್ಕೊಂಡು ಹೋಗ್ತಿದ್ಯಾ? ಸುಂದ್ರಿ ಮೇಡಮ್, ಎಂತ ತಮಾಷೆ ಮಾಡ್ತಿದ್ರೆ? ನಾನೆಂತ ಈಗ ನಗಾಡ್ಕ? ಅಡ್ಡಿಲ್ಲ, ನಗಾಡ್ತೆ. ಅಯ್ಯಬ್ಯಾ, ಪಟ್ಟಿ ನೋವಾಯ್ತು. ಓಯ್ ಸುಂದ್ರಿ ಮೇಡಮ್, ಕೋಣಪ್ಪ ಪಾರ್ ಒಟ್ಟಿಗೆ ಸಿನಿಮಾಗೆ ಹೋಯ್ದಿದ್ದಂಗೆ ಯಾವ್ದಾದ್ರೂ ಕೇಸಲ್ಲಿ ಫಿಟ್ ಮಾಡಿ ಅಂದೇಳಿ ನೀವೇ ಫೋನ್ ಮಾಡಿ ಹೇಳದಲ್ದ? ಪೊಲೀಸಪ್ಪ, ನನ್ನ ಸುಂದ್ರಿ ಮೇಡಮ್ ಗಿಂದ್ರಿ ಮೇಡಮ್ ಅಂತ ಕರೆದ್ರೆ ಒಂದ್ರಿ ತಗೊಂಡ್ ಮೊಕ್ಕೆ ಬಿಡ್ತೀನಿ. ಅಯ್ಯಬ್ಯಾ, ಸುಂದ್ರಿ ಮೇಡಮ್, ಈಗ ಅಂತ ನಾನು ಮರ್ಕಕ್ಕ ಅಡ್ಡಿಲ್ಲ, ಮರ್ತೆ. ಓಯ್ ಸುಂದ್ರಿ ಮೇಡಮ್, ಚೆಲುವವ್ರ ಗೆಟಪ್ಪಲ್ಲಿ ನಿಮ್ಗೆ ಯಾವುದು ನೆನಪಿಪ್ಪದಿಲ್ಲ ಅಂದೇಳಿ ನಂಗೆ ಸಮ ಗೊತ್ತಿತ್ತು. ಅದಕ್ಕೆ ಈ ಹೆಕ್ಕತ್ತಿಂಬವು ನಾನು ಸ್ಟೇಷನ್ಗೆ ಎತ್ತಾಯ್ಕೊಂಡು ಹೋಗಿ ಮುಖದ ಮೇಲೆ ಹಲಸಿ ನನ್ನ ಕಡೆ ಬರ್ತಿರ್ತೆ. ನೀವು ಸುಂದ್ರಿ ಮೇಡಮ್ ಗೆಟಪ್ ಹಾಕೊಂಡು ಬನ್ನಿ, ನಿಮ್ಗೆಲ್ಲ ನೆನಪತ್ತ. ಪೊಲೀಸಪ್ಪ, ಸುಮ್ಕೆ ನನ್ನ ತಮ್ಮನ್ ಬಿಟ್ರೆ ಸರಿ, ಇಲ್ಲಾಂದ್ರೆ ಯಾವ್ದೋ ಮಾತು ಕೇಳ್ಕೊಂಡು ಅವನ್ನ ಜೈಲ್ಗೆ ಹಾಕೋರು ಅಂತ ಹೇಳಿ ನಿಮ್ ಮೇಲೆ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕ್ಬಿಡ್ತೀನಿ. ಅಯ್ಯಬ್ಯಾ, ಸುಂದ್ರಿ ಮೇಡಮ್, ನಿಮ್ಮ ಸವಾಸವೇ ಬೇಡ. ನೀವುಂಟು, ನಿಮ್ಮ ತಮ್ಮ ಉಂಟು. ಮತ್ತೆ ಇಲ್ಲ ಮತ್ತೆ ಯಕ್ಕ, ನೀ ಕರೆಕ್ಟ್ ಟೈಮಿಗೆ ಬರ್ದೇ ಇದ್ದಿದ್ರ ನನಗತಿ ಪುಚ್ಚಾಕಿತ್ತಿರೋ ಫಾರಂ ಕೋಳಿ ತರ ಆಗ್ಬಿಡ್ತಿತ್ತು. ಲೋಕ್ವಾಣಪ್ಪ, ಈ ಕ್ಯಾಮೆಲ್ಲ ಯಾರು ಮಾಡೋರಂತ ನಂಗೆ ಸಂದ ಗೊತ್ತುಕಲ್ಲ. ಯಾರು ಮಾಡ್ಯಾರಕ್ಕ? ಇನ್ಯಾರು, ಆ ಗೌಡ್ರು. ಪಾರೋರ್ ಜೊತೆ ನಿನ್ನ ಸಿನಿಮಾ ಕಳ್ಸಿ ಹಿಂದೆಯಿಂದ ಈ ಪೊಲೀಸಪ್ಪನ ಚೂ ಬಿಟ್ಟವ್ರೆ. ಬಾ, ಹೋಗ್ ಸರಿಯಾಗಿ ಮಾಡೋ. ಲೋಕ್ವಾಣಪ್ಪ, ಕಿರ್ಚ್ಬೇಡ, ಗಂಟ್ಲೋಟೈತದೆ. ಆಮೇಲೆ ಲವಾಜ್ ಹಾಕಕ್ಕೆ ಗಂಟ್ಲ ಇರಕ್ಕಿಲ್ಲ. ಬಾ. ಬಾವು ನೋಡಿದ್ರಾ, ನಂಗೆ ಕ್ವಾಣಪ್ಪನ ಜೊತೆ ಸಿನಿಮಾಗೆ ಹೋಗೋಕೆ ಇಷ್ಟ ಇಲ್ಲ ಅಂದ್ರೂ ಬಲ್ವಂತ ಮಾಡಿ ಕಳ್ಸಿದ್ರಿ. ಅದು ಯಾರಿಗೂ ಇಷ್ಟ ಆಗಿಲ್ಲ ಅನ್ನಿಸ್ತದೆ. ಅದಕ್ಕೆ ಅವನ ಮ್ಯಾಗ ಕೋಪ ಮಾಡ್ಕೊಂಡು ಜೈಲ್ ಮುದ್ದೆ ಮುರಿಯಂಗ್ ಮಾಡ್ದ. ಪಾರು, ನೀ ಯಾನ್ ಹೇಳ್ತದೆ ನನ್ಗೊಂದು ಅರ್ಥ ಆಯ್ತಾ ಇಲ್ಲ. ಆದ್ರೆ ಒಂದು ಮಾತು ಅರ್ಥ ಮಾಡ್ಕ, ಇವತ್ತು ಜೈಲ್ಗೆ ಹೋದವ್ರಿಗೆ ನಾಳೆ ದಿನ ಜೈಕಾರ ಹಾಕ್ಸ್ಕೊಳ್ಳೋರು. ಬಾವು, ನೀವು ಯಾಕೆ ಹೇಳ್ತಿದ್ದೀರಿ? ಅದನ್ನ ಆಮೇಲೆ ಅರ್ಥ ಮಾಡಿಸ್ತೀನಿ. ಅಡುಗೆ ಮನೆಗೆ ಹೋಗಿ ಕ್ಯಾಮೆ ನೋಡ್ಕೊ ಹೋಗು. ಮುಟ್ಬೇಡ, ಕಟ್ಟು ಬಿಡ್ತೀನಿ. ಯಾನ್ ಬಡೇನಾ? ಅಲ್ಲ, ತೊಡೆನಾ. ಹೆಂಗಿದ್ರು ನೀವು ರೆಡಿ ಆಗಿದ್ದೀರಿ, ನಾನು ರೆಡಿ ಆಗೋನಿ. ಬನ್ನಿ, ಇಬ್ರು ಸಿನಿಮಾಗೆ ಹೋಗವು. ಪಾರು, ಅನ್ಯಾಯವಾಗಿ ನನಗೆ ಬಲಿ ಆಗ್ಬೇಡ, ಸುಮ್ಮನೆ ಒಳಗೆ ಹೊಂಟೋಗೋ. ಶ್ರೀ, ರೀ ಗೌಡ್ರೆ, ನೀವ್ ಮಾಡಿದ್ ಸರಿಯಾ? ಉಣ್ಣಿಲ್ಲ ತಿನ್ನಿಲ್ಲ ಅದೇನೋ ಬಂದು ತಲೆಗೆ ಬಡ್ದಂಗಾಯ್ತಲ್ಲಪ್ಪ. ನಾ ಏನ್ ಮಾಡ್ತೀನಿ ಚೆಲುವವ್ರೆ? ವಾಣಪ್ಪನ ಬಜರಂಗಿ ಸಾಹೇಬ್ರು ಇಷ್ಟು ಬಿರ್ನೆ ಬಿಟ್ಬಿಟ್ರಾ? ಅವ್ರು ಬಿಡ್ಲಿಲ್ಲ, ನಾನ್ ಬಿಡ್ಸ್ಕೊಂಡ್ ಬಂದಿ. ರೀ ಗೌಡ್ರೆ, ನನ್ ಮುಂದೆ ನನ್ನ ತಮ್ಮನ ಜೊತೆ ಪಾರೋನ ಸಿನಿಮಾ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಆಮ್ಯಾಕೆ ನನ್ನ ತಮ್ಮನ್ ಹಿಡ್ಕೊಂಡು ಹೋಗಕ್ಕೆ ಆ ಪೊಲೀಸ್ ಅಪ್ಪನಿಗೆ ಸುಪಾರಿ ಕೊಟ್ಟಿದ್ಯಾ?
ಬಾವು ನೀವು ನನಗೋಸ್ಕರ ಇಷ್ಟೆಲ್ಲ ಮಾಡಿದ್ರ ಮಾತಿಗೆ ತಪ್ಪಿರೋ ನಿನ್ನ ಮಕ್ಕ ನೋಡಾಕು ನನಗೆ ಅಸಹ್ಯ ಆಗಕತ್ತೈತಿ ಇವ್ ಕಾಣಪ್ಪ ನಾ ಹೇಳೋದು ನಾವು ಸರಿಯಾಗಿ ಕೇಳಿಸ್ಕೊಳಪ್ಪ ಚೆಲುವಿ ಅವರೇ, ನೀವೇ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಕೊಟ್ಬಿಟ್ಟು ಈಗ ಯಾನು ಗೊತ್ತಿಲ್ಲ ಅನ್ನೋ ಥರ ನಾಟಕ ಆಡ್ತಿದಾರಲ್ಲ, ಇದು ಸರಿಯಾ? ಯಕ್ಕ ಮಗದಾಗ ಇದ್ಕೊಂಡು ಕಿತ್ಬಿಟ್ಟಲ್ಲ ನನ್ನ ಪುಕ್ಕ. ರೀ ಗೌಡ್ರೆ, ಮಾಡಿದ್ನೆಲ್ಲ ಮಾಡ್ಬಿಟ್ಟು ಈಗ ನಮ್ಮಿಬ್ರ ಮಧ್ಯೆ ತಂದಾಕದ ಚಂದಾಕಿರಕ್ಕಿಲ್ಲ. ಥೂ, ನಾನೊಂದು ನೀವು ಹಿಂಗಿದ್ದಾಗ ಹಂಗಿರಲ್ಲ, ಹಂಗಿದ್ದಾಗ ಹಿಂಗಿರಲ್ಲ ಅನ್ನೋದನ್ನೇ ಮರ್ತೋಗ್ಬಿಟ್ಟಿನಿ. ರೀ ಗೌಡ್ರೆ, ಮಾತ್ನ ಎತ್ತೆ ಗೊತ್ತಿರಕ್ಸ್ಬೇಡಿ. ಕೊಟ್ ಮಾತಂಗೆ ನನ್ನ ತಮ್ಮನ ಜೊತೆ ಪಾರವನ್ನ ಕಳ್ಸಿದ್ರೆ ಸರಿ, ಇಲ್ಲ ಅಂದ್ರೆ ನಾವ್ ಈ ಬೀದಿ ಬುಟ್ಟ ಹೊಂಟೋಯ್ತೀವಿ. ಮೊದ್ಲ ಕೆಲಸ ಮಾಡಿ ನೆಮ್ಮದಿಯಾಗಿ ಒಂಚೂಮ್ ಹಾಲು ಕುಡಿತೀನಿ. ಹಾಲು ಕೊಡೋರೆ ಹೊಂಟದ್ಮೇಲೆ ಎಲ್ಲಿಂದ ಹಾಲು ಕೊಡ್ದೆ? ಚೆಲುವಿ ಅವರೇ, ದಯವಿಟ್ಟು ಆ ಕೆಲಸ ಮಾಡಕ್ ಹೋಗ್ಬೇಡಿ. ಇಲ್ಲಿ ಗಂಟ ನೀವು ಹೇಳ್ದಂಗೆ ನಾ ಮಾಡ್ಕೊಂಬಂದಿನಿ, ಈಗಲೂ ಅಷ್ಟೇ. ನಿಮ್ಮ ಕ್ವಾಣಪ್ಪನ ಜೊತೆಗೆ ಪಾರ್ನ ಸಿನಿಮಾ ಕಳಿಸ್ಬೇಕಲ್ವಾ? ಕಳಿಸ್ತೀನಿ. ಮಗ ಸುಮ್ಮನೆ ನಿಂತ್ಕೋಬೇಕು, ಕಿರ್ಚಾಡಿದ್ರೆ ಕಿರ್ನಾಲ್ಗೆ ಕಿತ್ತು ಆಚೆಗೆ ಬಿಡ್ತೀನಿ. ಅರ್ಥ ಆಯ್ತಾ? ಇದು ನನ್ನ ಮರ್ಯಾದೆ ಪ್ರಶ್ನೆ, ಒಪ್ಪುಗೋ. ಇಷ್ಟೆಲ್ಲ ಆದ್ಮ್ಯಾಕೆ ನಿಮ್ಮ ಆಟನೇ ನಿಮಗೆ ದೊಡ್ಡದು ಅನ್ನೋದಾದ್ರೆ ನನ್ನ ಆಟ ನೀವು ಕೇಳಿಸ್ಕೊಬಿಡಿ. ಏನ್ ನಿನ್ನ ಆಟ? ನೀವು ಬಲ್ವಂತ ಮಾಡಿ ನನ್ನ ಅವನ ಜೊತೆ ಕಳ್ಸಕ್ ನೋಡಿದ್ರೆ ಆ ಕ್ವಾಣಪ್ಪನ ನೇಣಾಕಿ ನನ್ನ ಮಗನ್ ನಾನು ನೇಣಾಕಿ ಸತ್ತೋಗ್ಬಿಡ್ತೀನಿ. ದಯ್ಯಾಗ್ ಬಂದ್ ಅನ್ನಿಸ್ತೀನಿ.